ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್. ನಾನು ಶರತ್ ಹುಣಸೂರು. ವೀಕ್ಷಕರೇ, ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳಿಗೆ ಏನೇನಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದರೆ ಅದು ತಮಿಳುನಾಡಿನ ರಾಜಕೀಯ. ಒಂದು ರೀತಿಯಾಗಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಟಿವಿಕೆ ಪಕ್ಷಕ್ಕೆ ಬೇಕಾಗಿರೋದು 118 ಮ್ಯಾಜಿಕ್ ನಂಬರನ್ನು ದಾಟಬೇಕು. ಆದರೆ ಈಗ ಸಂಖ್ಯಾಬಲವನ್ನು ನೋಡ್ತಾ ಇದ್ದರೆ ಕೆಲವು ಶಾಸಕರ ಬೆಂಬಲ ಅಷ್ಟೇ ಅಗತ್ಯ ಇದೆ. ಪ್ರಸ್ತುತ ತಮಿಳುನಾಡು ರಾಜಕೀಯದಲ್ಲಿ ಏನೇನಾಗ್ತಾ ಇದೆ, ಜೊತೆಗೆ ಆ ಹೈಡ್ರಾಮಾ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಇತಿಹಾಸ ಏನು ಹೇಳುತ್ತೆ, ಇದೆಲ್ಲವನ್ನೂ ಕೂಡ ವಿಶ್ಲೇಷಣೆಯನ್ನ ಮಾಡೋಣ ಈ ಹೊತ್ತಿನ ಸ್ಪೆಷಲ್ ಬುಲೆಟಿನ್ನಲ್ಲಿ. ಮೊದಲಿಗೆ ದ್ರಾವಿಡ ನಾಡಲ್ಲಿ ರಾಜಕೀಯ ಹೈಡ್ರಾಮಾ ಮುಂದುವರಿತಾ ಇದೆ. ಬಹುಮತ ಸಾಬೀತುಪಡಿಸೋದಕ್ಕೆ ದಳಪತಿ ವಿಜಯ್ ಸರ್ಕಸ್ ಮಾಡ್ತಾ ಇದ್ದಾರೆ. ಸರ್ಕಾರ ರಚನೆ ವೇಳೆಗೆ ವಿಜಯ್ ವರ್ಸಸ್ ಗವರ್ನರ್ ಫೈಟ್ ಶುರುವಾಗಿದೆ. ಅಂದ್ರೆ ಸಂಖ್ಯಾಬಲ ತೋರಿಸಬೇಕು ಅಂತ ರಾಜ್ಯಪಾಲರು ಪಟ್ಟು ಹಿಡಿದು ಕೂತಿದ್ದಾರೆ. ಟಿವಿಕೆ 107, ಕಾಂಗ್ರೆಸ್ನ 5 ಶಾಸಕರ ಬೆಂಬಲ ಇದ್ರೆ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ. ಮ್ಯಾಜಿಕ್ ನಂಬರ್ ಬೇಕಾಗಿರೋದು 118, ಅದನ್ನು ದಾಟಲೇಬೇಕು, ಅದನ್ನು ತೋರಿಸಲೇಬೇಕು ಅಂತ ಗವರ್ನರ್ ಪಟ್ಟು ಹಿಡಿದು ಕೂತಿರೋದು. ದ್ರಾವಿಡ ನಾಡಲ್ಲಿ ಇದೊಂದು ರೀತಿಯಾಗಿ ಹೈಡ್ರಾಮಾವೇ ಸೃಷ್ಟಿಯಾಗಿರೋದು. ಪ್ರಮುಖವಾಗಿ ನಾವು ಈ ರೀತಿಯಾದಂಥ ಡೆವಲಪ್ಮೆಂಟ್ ಆದಾಗ ಫಸ್ಟು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿ 15 ದಿನಗಳ ಒಳಗೆ ಸಂಖ್ಯಾಬಲವನ್ನು ಪ್ರೂವ್ ಮಾಡ್ತಾರೆ ವಿಧಾನಸಭೆಯಲ್ಲಿ. ಆದರೆ ಇಲ್ಲಿ ರಾಜ್ಯಪಾಲರು ಇವಾಗ ಪಟ್ಟು ಹಿಡಿದು ಕೂತಿರೋದು ಸಂಖ್ಯಾಬಲವನ್ನು ತೋರಿಸಿ, ಮೊದಲು ಮೆಜಾರಿಟಿ ಇದೆ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ, ಅಟ್ಲೀಸ್ಟ್ ಈಗ ಪ್ರೂವ್ ಮಾಡೋದಿರಲಿ, ನಮಗೆ ತೋರಿಸಿ ಫಸ್ಟ್ 118 ಶಾಸಕರ ಬೆಂಬಲ ಇದೆ ಅನ್ನೋದನ್ನು ನಮಗೆ ಪ್ರೂವ್ ಮಾಡಿ ತೋರಿಸಿ ಅನ್ನೋ ರೀತಿಯಾಗಿ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ನಾನಾ ರೀತಿಯ ಕಸರತ್ತನ್ನ ಮಾಡಲಾಗ್ತಾ ಇರೋದು ಟಿವಿಕೆ ಪಕ್ಷ. ಕಾಂಗ್ರೆಸ್ ಬೆಂಬಲ ಸೂಚಿಸಿದೆ, ಹೌದು 5, ಆದರೆ ಅದು ಸಾಲಲ್ಲ. ಈ ಪ್ರಸ್ತುತ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮ್ಯಾಜಿಕ್ ನಂಬರ್ ದಾಟಲೇಬೇಕು ಅಂತ ಪಟ್ಟು ಹಿಡಿದು ಕೂತಿರೋದು ರಾಜ್ಯಪಾಲರು, ಅದನ್ನು ತೋರಿಸಿ ಅಂತ. ಈ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಜೊತೆಗೆ ರಾಜಕೀಯ ವಿಶ್ಲೇಷಕರು ಇದ್ದಾರೆ. ರವೀಂದ್ರ ರೇಷ್ಮೆ ಸರ್, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ತಮಿಳುನಾಡು ರಾಜಕೀಯದಲ್ಲಿ ಒಂದು ರೀತಿಯಾಗಿ ಹೈಡ್ರಾಮಾವೇ ಸೃಷ್ಟಿಯಾಗಿರೋದು. 118 ಮ್ಯಾಜಿಕ್ ನಂಬರ್ ಬೇಕಲೇಬೇಕು. ಈಗ ರಾಜ್ಯಪಾಲರು ಪಟ್ಟು ಹಿಡಿದು ಕೂತಿದ್ದಾರೆ, ನಮಗೆ ತೋರಿಸಿ, ನೀವು 118 ಶಾಸಕರ ಬೆಂಬಲ ಇದೆ ಅಂತ ತೋರಿಸಿ ಅಂತ. ಸೊ ಇದು ಈ ಒಂದು ರೀತಿಯಾಗಿ ರಾಜಕೀಯ ಕೆಸರೆರಚಾಟವು ಒಂದು ಕಡೆ, ಮತ್ತೊಂದು ಕಡೆ ಬೆಂಬಲ ಸೂಚಿಸೋ ವಿಚಾರ ಸಂಬಂಧ. ಇಫ್ ಇನ್ ಕೇಸ್ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಯಾವ ರೀತಿ ಪರಿಸ್ಥಿತಿ ನೋಡ್ಬೋದಲ್ಲಿ? ಸುಮಾರು 59 ವರ್ಷಗಳ ನಂತರ, ಅಂದರೆ 1967ರಲ್ಲಿ ಕಾಮರಾಜ್ ನಾಡಾರ್ ಕಾಂಗ್ರೆಸ್ಸನ್ನು ಧೂಳಿಪಟ ಮಾಡಿದ ಮೇಲೆ ಕಳೆದ 59 ವರ್ಷಗಳಿಂದ ಇವೆರಡು ದ್ರಾಮುಖ ಪಕ್ಷಗಳ ಏಕಾಧಿಪತ್ಯ ಮುಂದುವರಿತಾ ಬಂದಿತ್ತು. ಅವರು ದುಂಡಾವೃತ್ತಿ ಮೇಲೆ ಒಮ್ಮೆ ADMK, ಒಮ್ಮೆ DMK, ಒಮ್ಮೆ ಕರುಣಾನಿಧಿ, ಒಮ್ಮೆ ಜಯಲಲಿತಾ, ಇವೆರಡೂ ಪಕ್ಷಗಳ ನಡುವಿನ ಈ ಸಂಘರ್ಷ, ರಾಜಕೀಯ ಸಂಘರ್ಷ ಯಾವ ರೀತಿ ಇರ್ತಾ ಅಂತಂದರೆ ತೀರಾ ವೈಯಕ್ತಿಕ ಮಟ್ಟಕ್ಕೆ ಹೋಗ್ಬಿಡ್ತು. ಕರುಣಾನಿಧಿ ಅಧಿಕಾರಕ್ಕೆ ಬಂದರೆ ಜಯಲಲಿತಾ ಮೇಲೆ ಭ್ರಷ್ಟಾಚಾರ ಆರೋಪ ಹೊರಿಸಿ ಜೈಲಿಗೆ ಕಳಿಸೋದು, ಜಯಲಲಿತಾ ಬಂದಾಗ ಕರುಣಾನಿಧಿನ ಅರೆಸ್ಟ್ ಮಾಡಿಸೋದು. ಅಲ್ಲಿ ಬರ್ತಾ ಎರಡೂ ಪಕ್ಷಗಳ ಸ್ವಚ್ಛಂದ ಭ್ರಷ್ಟಾಚಾರ, ದುರಾಡಳಿತ, ಆಮೇಲೆ ಒಂದು ಸ್ವೇಚ್ಛಾಪೂರಿತ ನಡವಳಿಕೆ. ಅದರಲ್ಲೂ DMK ಆಳುವ ಪಕ್ಷ ಇತ್ತಲ್ಲ, ಭಾರತದ ಕಡುಭ್ರಷ್ಟ ಕುಟುಂಬಗಳು, ರಾಜಕೀಯ ಕುಟುಂಬಗಳ ಪೈಕಿ ಒಂದು ಕುಖ್ಯ ಅಪವಾದ ಕೂಡ ಅವ್ರ ಮೇಲಿತ್ತು. ಸೊ ಈ ರೀತಿ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಸ್ವೇಚ್ಛಾಪೂರಿತ ಆಡಳಿತ, ಸೊ ಎಲ್ಲಿ ಅಶಸ್ತು ಅರಾಜಕತೆ ತೀರಾ ಕಣ್ಣಿಗೆ ರಾಚೋ ಹಾಗಾಯ್ತು. ತಮಿಳುನಾಡು ಜನ ತೀರ್ಮಾನ ಮಾಡಿದ್ರು, ಇವೆರಡು ಒಂಥರ ರೋಗಿಷ್ಠ ಉದ್ಯಮಗಳು, ಎರಡು ಸಿಕ್ ಇಂಡಸ್ಟ್ರಿಗಳು, ಅದ್ರ ಬದಲು ಒಂದು ಸ್ಟಾರ್ಟ್ಅಪ್ಗೆ ಒಂದು ಅವಕಾಶ ಕೊಡೋಣ. ಒಂದು ಹೊಸ ತಲೆಮಾರಿನ ಒಂದು ಮುಖ ಬರ್ತಾ ಇದೆ, ಒಂದು ನೆಮ್ಮದಿಯ ಮುಖ. ಹಾಗಾಗಿ ಎಲ್ಲಿ ಅಭಿವೃದ್ಧಿ ಮತ್ತು ಆಶಾವಾದದ ಭರವಸೆ ಕಾಣಿಸ್ತೋ, ಇವರಿಗೆ ವಿಜಯ್ಗೆ ಅತಿ ದೊಡ್ಡ ಆಶಾಭಾವನೆ ಮೂಡಿಸಂಗ್ ಮಾಡಿರೋದು ವಿಜಯ್. ಹೌದು, ವಿಜಯ್ಗೆ ಅದಕ್ಕೆ ಬೇಕಾದಂತ ತಯಾರಿ ಮಾಡಲಿಕ್ಕೆ ಅವರ ಸಿನಿಮಾ ಚರಿತ್ರೆ ಕೂಡ ನೋಡಿ. ಅವ್ರ ತಂದೆನೇ ಅವರ ನಿರ್ದೇಶಕ. ಅವ್ರು ಮೊದಲು ಸಿನಿಮಾದಲ್ಲಿ ಲಾಂಚ್ ಮಾಡಿದ್ದೆ ಅವ್ರ ತಂದೆ ಚಂದ್ರಶೇಖರ್ ಜೋಸೆಫ್. ಅವರು ಆರಂಭಿಕ ದಿನಗಳಲ್ಲಿ ಇವ್ರನ್ನ ಲಾಂಚ್ ಮಾಡಿದ್ರು. ಆಮೇಲೆ ಮುಂದೆ 2009 ನಂತರ ರಾಜಕೀಯ ಕಥಾವಸ್ತುಗಳಂದ್ರೆ ಜನಸಾಮಾನ್ಯರ ಬದುಕು ಭಾವನೆಗೆ ಸಂಬಂಧಪಟ್ಟಂತ ಕಥಾವಸ್ತುಗಳನ್ನ ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ತನ್ನ ಮಗನನ್ನ ಉದಯೋನ್ಮುಖನಾಗಿ, ಭವಿಷ್ಯದ ನಾಯಕನಾಗಿ, ರಾಜಕೀಯ ನಾಯಕನನ್ನಾಗಿ ರೂಪಿಸೋ ಉದ್ದೇಶ ಅವ್ರ ತಂದೆಗೆ ಇತ್ತು ಅಂತ ಕಾಣುತ್ತೆ. ಮುಂದೆ ಅವ್ರ ತಂದೆಯಿಂದ ದೂರ ಆದ್ರು, ಬೇರೆ ನಿರ್ದೇಶಕರ ಸಿನಿಮಾಗಳಲ್ಲಿ ಮಾಡಿದ್ರು. ಅಷ್ಟೊಂದು ತಂದೆ ಆದ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡ್ರು, ಅದು ಬೇರೆ. ಆದ್ರೆ ಇವೆರಡೂ ಪಕ್ಷಗಳ ಜನ ರೋಸ್ ಹೋಗಿದ್ದಾರೆ, ಅವೆರಡನ್ನೂ ಒಂದು ಸಿಕ್ ಇಂಡಸ್ಟ್ರಿಯನ್ನು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋ ಸ್ಪಷ್ಟವಾಗಿ ಅನಿಸ್ತಾ ಇದ್ದಿದ್ದರಿಂದ ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಘೋಷಣೆ ಮಾಡಿಕೊಟ್ರು. ಆ ಕಳೆದ 6 ತಿಂಗಳಿಂದ ನಾನು ಗಮನಿಸ್ತಾ ಇದ್ದೆ, ಅವರು ನಡೆಸ್ತಾ ಇದ್ದ ಪ್ರಚಾರ ಸಭೆಗಳಲ್ಲಿ ಸೇರ್ತಾ ಇದ್ದ ಜನಸಾಗರ ಏನಿತ್ತು, ಬಹಳ ಅಭೂತಪೂರ್ವವಾಗಿತ್ತು. ಅದು ಸ್ಟಾಲಿನ್ ಅಥವಾ ನರೇಂದ್ರ ಮೋದಿ
ಸಭೆಗಳಿಗಿಂತ 2-3 ಪಟ್ಟು ಜಾಸ್ತಿ ಇರ್ತಾ ಇತ್ತು. ಇನ್ನೊಂದೇನಂದ್ರೆ ಕಡೆಯ ದಿನದವರೆಗೂ ಕೂಡ ಅದೇ ಮೊಮೆಂಟಮ್ ಮೇಂಟೈನ್ ಮಾಡ್ಕೊಂಡು ಅವಾಗ ಅನಿಸ್ತಾ ಇತ್ತು ಇದು ಬರೀ ಸಮೂಹ ಸನ್ನಿ ಆಗ್ಬಿಡುತ್ತೋ ಅಥವಾ ಮತಗಳಾಗಿ ಪರಿವರ್ತನೆ ಆಗುತ್ತೆ ಅಂತ ನಮ್ಮ ಚುನಾವಣಾ ಭವಿಷ್ಯಕಾರರು ಕೂಡ ಡೌಟ್ ಇತ್ತು. ನಿಜ. ಕಡೆಗೂ ಎಕ್ಸಿಟ್ ಪೋಲ್ ಬಂದಾಗಲೂ ಕೂಡ ಬಹುಪಾಲು ಸುದ್ದಿ ಮಾಧ್ಯಮಗಳು ಒಪ್ಕೊಳ್ಳೋಕೆ ತಯಾರಿಲ್ಲ. ಒಬ್ಬರೇ ಇಂಡಿಯಾ ಆಕ್ಸಿಸ್ ಇಂಡಿಯಾನವ್ರು ಮಾತ್ರ ಹೇಳ್ಬಿಟ್ರು ಇಲ್ಲ ಇವ್ರಿಗೆ 92ರಿಂದ 110 ಸೀಟ್ ಕೊಡ್ತಾರೆ ಅಂತಂದಾಗ ಆಮೇಲೆ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹೊರತು ಯಾಕೆ ನಮ್ಮ ಮಾಧ್ಯಮದವರೆಗೂ ಕೂಡ ಈ ಜನರ ಒಲವನ್ನು ನಿಖರವಾಗಿ ಊಹಿಸ್ಲಿಕ್ಕೆ ಸಾಧ್ಯವಾಗಲ್ಲ. ಎಲ್ಲರೂ ಕಮಲ್ ಹಾಸನ್ ಜೊತೆಗೆ ಹೋಲಿಕೆ ಮಾಡ್ತಾ ಇದ್ರು, ರಜನಿಕಾಂತ್ ಜೊತೆಗೆ ಹೋಲಿಕೆ ಮಾಡಿ. ಇಲ್ಲ, ಕಮಲ್ ಹಾಸನ್ ಅವ್ರು ಏನಿದ್ರು ಕೂಡ ಒಬ್ಬ ಕ್ಲಾಸ್ ಆಕ್ಟರ್, ಅವ್ರಿಗೆ ಮಾಸ್ ಅಪೀಲ್ ಇರಲಿಲ್ಲ, ಅವ್ರು ಮಧ್ಯಮ ವರ್ಗದ ಕಣ್ಮಣಿ. ಆಮೇಲೆ ಒಂಥರ ಬುದ್ಧಿಜೀವಿ ಜಾಯಮಾನ ಕಮಲ್ ಹಾಸನ್ ಅವರು. ಹೀಗಾಗಿ ಅವ್ರಿಗೆ ರಾಜಕೀಯ ಈ ಥರ ಪ್ರಚಂಡವಾದ ಗೆಲುವು ಸಾಧಿಸುವಂಥ ಗಟ್ಟಿ ತಯಾರಿ ಆಗಲಿ ಮಾನಸಿಕ ಸಿದ್ಧತೆ ಆಗಲಿ ಇರಲೇ ಇಲ್ಲ. ರಜನಿಕಾಂತ್ ಅವರು ಬರ್ತೀನಿ ಅಂತ ಮೋದಿ ಗೆಲುವನ್ನು ನೋಡ್ಬಿಟ್ಟು ಒಂದು ಸ್ವಲ್ಪ ಉತ್ಸಾಹಗೊಂಡಿದ್ರು, ಮೋದಿ ಪರ ಇದ್ರು. ಆದರೆ ಅದಕ್ಕೆ ಬೇಕಾದಂಥ ಒಂದು ಬೌದ್ಧಿಕ ವೈಚಾರಿಕ ತಯಾರಿ ತಮ್ಮಲ್ಲಿ ಇಲ್ಲ ಅಂತ ಮನವರಿಕೆ ಬಿಟ್ಬಿಟ್ರು. ಭಾಳ ಗೌರವದಿಂದ ರಾಜಕೀಯಕ್ಕೆ ನಾನು ಯೋಗ್ಯನಲ್ಲ ಅಂತ ಅವರೇ ತೀರ್ಮಾನ ದೂರ ಸರ್ಕೊಂಡ್ರು. ಈತ ಹಾಗಿಲ್ಲ, ವ್ಯವಸ್ಥಿತವಾಗಿ ತಯಾರು ಮಾಡ್ತಾ ಬಂದಿದ್ದಾನೆ, ಹೊಸ ತಲೆಮಾರಿನ ಒಂದು ಮುಖ. ಸೊ ಹಾಗಾಗಿ ಇವ್ರಿಗೆ ಕೊಟ್ಟರು ನಿಜ. ಬಟ್ ನನಗೆ ಮೊನ್ನೆಯಿಂದ ಆತಂಕ ಏನು ಕಾಡ್ತಾ ಇದೆ ಅಂತಂದರೆ, ಈಗ ತಾನೇ ನೀರಿಗೆ ಬಂದಿರೋ ಈ ಮೀನು ಮರಿ ಇದನ್ನೆಲ್ಲಿ ದೊಡ್ಡ ದೊಡ್ಡ ತಿಮಿಂಗಲಗಳು ನುಂಗಾಕ್ಬಿಡುತ್ತೋ ಅಂತ ಅಂದ್ಬಿಟ್ಟು. ನೋಡಿ, ರಾಹುಲ್ ಗಾಂಧಿ ಅವರು ಚುನಾವಣಾ ಫಲಿತಾಂಶ ಬರ್ತಿರೋ ಹಾಗೆ ಗೆದ್ದೆತ್ತಿನ ಬಾಲ ಹಿಡಿಯಕ್ಕೆ ಹೋದ್ರು. ಹೌದು, ಜನ ತಿರಸ್ಕರಿಸೋದು ಕೇವಲ DMK ಪಕ್ಷವನ್ನು ಮಾತ್ರವಲ್ಲ, ಕಾಂಗ್ರೆಸ್ಸು ಒಂದು ಪಾಲುದಾರನಾಗಿದ್ದ ಇಂಡಿ ಮೈತ್ರಿಕೂಟದ ರಾಜ್ಯ ಸರ್ಕಾರವನ್ನ ತಿರಸ್ಕರಿಸಿದ್ದಾರೆ, ಕಾಂಗ್ರೆಸ್ಸನ್ನು ತಿರಸ್ಕರಿಸಿದ್ದಾರೆ. ಆದ್ರೂ ಕೂಡ ಏನೂ ಆಗಿಲ್ಲ ಅನ್ನೋಂಗೆ 5 MLAಗಳನ್ನ ಕಟ್ಕೊಂಡ್ಬಿಟ್ಟು ಇಲ್ಲ ಇದು ನಮ್ಮ ಸಂವಿಧಾನಾತ್ಮಕ ಕರ್ತವ್ಯ, ಇಟ್ಸ್ ಮೈ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ, ಅದರಿಂದ ನಾವು ವಿಜಯ್ಗೆ ನಾವು ಬೆಂಬಲ ಕೊಡ್ತೀವಿ. ವಿಜಯ್ ಮೊದಲೇ ಕಾಂಗ್ರೆಸ್ಗೆ 75 ಸೀಟ್ಗಳು ಆಫರ್ ಕೊಟ್ಟಿದ್ರು ಚುನಾವಣಾ ಪೂರ್ವದಲ್ಲೇ, ಒಂದು ಮೈತ್ರಿ ಮಾಡ್ಕೊಳ್ಳೋಣ ಅಂತ. ಆದ್ರೆ ಇವ್ರಿಗೆಲ್ಲ ಅನುಮಾನ ಅದ್ರ ಬಗ್ಗೆ. ಚಿದಂಬರಂ ಅವರೇ ಹೇಳ್ಬಿಟ್ರಂತೆ ಗೆಟ್ ಲಾಸ್ಟ್ ಅಂತ ಹೇಳಿದ್ರಂತೆ, ಹೊರಟೋಗಿ ನಮ್ಗೇನು ಬೇಕಾಗಿಲ್ಲ. ಅಂದ್ರೆ ಈತ ಒಬ್ಬ ಏನು ಅನನುಭವಿ, ಆತನಿಗೆ ಏನು ಗೊತ್ತಿಲ್ಲ, ಇದು ನೊವಾಯ್ಸ್ ಅನ್ನೋ ರೀತಿಯಲ್ಲಿ ಆತನ ನೋಡ್ತಾ ಇದ್ರು, ಇನ್ನು ಎಳಸು ಅನ್ನೋ ರೀತಿಯಲ್ಲಿ ನೋಡಿದ್ರು. ಆದ್ರೆ ಫಲಿತಾಂಶ ಬಂದ್ಮೇಲೆ ಏಕಾಏಕಿ ಇವ್ರಿಗೆ ಜ್ಞಾನೋದಯ ಹೋಗ್ಬಿಡ್ತು. 5 ಜನ ಮೇಲೆ ಕಟ್ಕೊಂಡು ಹೋಗ್ಬಿಟ್ಟು ಇಲ್ಲ ಕೋಮುವಾದಿ ಶಕ್ತಿಗಳನ್ನು ಹೊರಗಿಡ್ಲಿಕ್ಕೆ ಅವ್ರು ಹಾಕಿರೋ ಷರತ್ತು ಏನು ಅಂದ್ರೆ ಬಿಜೆಪಿ ಮತ್ತು ಅದರ ಪ್ರಾಕ್ಸಿಗಳನ್ನ ಯಾರು ನೀವು ಹತ್ರಕ್ಕೆ ಬಿಟ್ಕೊಂಡು ಕೂಡುದು ಅಂತ. ಅಂದ್ರೆ ಬಿಜೆಪಿ ಕೋಮುವಾದಿ ಪಕ್ಷ, ಅದ್ರ ಪ್ರಾಕ್ಸಿ ಅಂದ್ರೆ AIADMK, ಅವ್ರು ಯಾರನ್ನೂ ಹತ್ರಕ್ಕೆ ಬಿಟ್ಕೊಂಡು ಕೂಡುದು ಅನ್ನೋ ಷರತ್ತು ಹಾಕಿದಾರಂತೆ. ಈ ತರ್ಕ ಮತ್ತು ಈ ವಾದ ಇದೆಲ್ಲ ಪ್ರತಿ ಸಾರಿ ಜನರಿಂದ ತಿರಸ್ಕೃತ ಆದಾಗಲೆಲ್ಲ, ಜನಾದೇಶ ತಮ್ಮ ವಿರುದ್ಧ ಬಂದಾಗಲೆಲ್ಲ ಅದನ್ನು ಬಳಸ್ತಾ ಬಂದಿದೆ ಕಾಂಗ್ರೆಸ್. 2004ರಲ್ಲಿ SM ಕೃಷ್ಣ ನೇತೃತ್ವದ ಕಾಂಗ್ರೆಸ್ 139 ಸಂಖ್ಯಾಬಲ ಇತ್ತು. SM ಕೃಷ್ಣ ಅವರು ಚುನಾವಣೆಗೆ ಹೋದಾಗ ಅವಧಿ ಪೂರ್ವದಲ್ಲಿ 6 ತಿಂಗಳ ಮುಂಚೆನೆ ಅವರು ಮಧ್ಯಂತರ ಚುನಾವಣೆ ಕರೆದ್ಬಿಟ್ರು. ಅಲ್ಲಿ ವಾಜಪೇಯಿ, ಇಲ್ಲಿ ಕೃಷ್ಣ ಅಂತ ಎಲ್ಲ ಎಕ್ಸಿಟ್ ಪೋಲ್ಗಳು ಭವಿಷ್ಯ ನುಡಿದಿದ್ದು. ಹೌದು. ಆಗ ನಾನು ಬರೀತಾ ಇದ್ದ ಲಂಕೇಶ್ ಸರ್ಕಲ್ ನಾನು ಭಿನ್ನವಾದ ಒಂದು ಎಕ್ಸಿಟ್ ಪೋಲ್ ಕೊಟ್ಟಿದ್ದೆ. ಕಾಂಗ್ರೆಸ್ಗೆ 66, ಬಿಜೆಪಿಗೆ 70, JDSಗೆ 78 ಅಂತ. JDSನ 15 ಜನ ಅಭ್ಯರ್ಥಿಗಳು 1500ಗಿಂತ ಕಡಿಮೆ ಅಂತರದಿಂದ ಸೋತಿದ್ರಿಂದ ಅವ್ರು 58 ಆದ್ರು, ಬಿಜೆಪಿ 78 ಆಯ್ತು. ನಾನು 66 ಅಂತ ಕಾಂಗ್ರೆಸ್ ಹೇಳಿದೆ, 65 ಬಂತು, ಒಂದು ಸೀಟ್ ಕಡಿಮೆ. ಆಗ ತಾವು ಜನರಿಂದ ತಿರಸ್ಕೃತರಾಗಿದ್ವಿ ಅಂತ ಗೊತ್ತಿದ್ರು ಕೂಡ ಇಲ್ಲ ಕೋಮುವಾದಿ ಶಕ್ತಿಗಳನ್ನು ಹೊರಗಿಡ್ಲಿಕ್ಕೆ ಅಂತ ಮತ್ತೆ JDS ಜೊತೆಗೆ 65 ಸಂಖ್ಯಾಬಲವಿದ್ದ ಕಾಂಗ್ರೆಸ್ 58 ಸಂಖ್ಯಾಬಲವಿದ್ದ JDS ಜೊತೆ ಕೈ ಜೋಡಿಸ್ಬಿಟ್ಟು ಧರ್ಮಸಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯ್ತು. ಅದೇ ರೀತಿ 2018ರಲ್ಲಿ ಏನಾಯ್ತು, ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಅವರಿಗೆ 122 ಸದಸ್ಯರ ಸುಭದ್ರ ಬಹುಮತ ಇದ್ರು ಕೂಡ ಸುಮ್ಮನೆ ಚುನಾವಣೆ 1 ವರ್ಷ ಇದ್ದಾಗ 7 ಜನ JDSನವ್ರನ್ನ ಪಕ್ಷಾಂತರ ಮಾಡಿಸ್ಕೊಂಡ್ರು. ಅವ್ರು ಯಾರು ರಾಜೀನಾಮೆ ಕೊಡಲಿಲ್ಲ, ಮರು ಚುನಾವಣೆ ಎದುರಿಸಲಿಲ್ಲ, ಕಟ್ಕೊಂಡ್ಬಿಟ್ಟು ಇಡೀ ಒಕ್ಕಲ್ಗ ಬೆಲ್ಟಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗೋಗ್ಬಿಡ್ತು. ಯತೀಂದ್ರ ಮತ್ತು ತನ್ವೀರ್ ಸೇರ್ ಬಿಟ್ಟರೆ ಯಾರು ಗೆಲ್ಲೇ ಇಲ್ಲ ಈ ಒಕ್ಕಲಿಗ ವಲಯದಲ್ಲಿ. ಆಗ್ಲೂ ಅಷ್ಟೇ, ತಾವು ಜನರಿಂದ ತಿರಸ್ಕೃತರಾಗಿದ್ರು ಕೂಡ ಹೈಕಮಾಂಡು ಸ್ವತಃ ಗುಲಾಂ ನಬಿ ಆಜಾದ್ ಅವ್ರನ್ನ ಪದ್ಮನಾಭ ನಗರಕ್ಕೆ ಕಳಿಸ್ಬಿಟ್ಟು ದೇವೇಗೌಡರ ಮನೆಗೆ ಹೋಗಿ ಇವ್ರಿಗೆ 78 ಸೀಟು, ಆದ್ರೆ 38 ಸೀಟ್ ಬಂದಿದ್ದ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಕೂಡ್ಸಿದ್ರು. ಕೂತ್ರು ಕೂಡ ಅವ್ರು ನೆಮ್ಮದಿಯಾಗಿ ಕೂಡ್ಲಿಕ್ಕೆ ಬಿಡ್ಲಿಲ್ಲ. ಒಂದೇ ವರ್ಷದಲ್ಲಿ ನಡೀತು ಆಪರೇಷನ್ ಕಮಲ. ಅದಕ್ಕೆ ಯಾರು ಕಾರಣರಾದ್ರು ಏನು ಅಂತ ಬಿಜೆಪಿ ಕಾರಣ ಆಯ್ತು ಅನ್ನೋದಕ್ಕಿಂತ ಅದಕ್ಕೆ ಚಾಲನೆ ಕೊಟ್ಟಿದ್ದು, ಕುಮ್ಮಕ್ ಕೊಟ್ಟಿದ್ದು ಕಾಂಗ್ರೆಸ್ ಯಾವ ನಾಯಕರು ಅನ್ನೋದು ಗೊತ್ತೇ ಇದೆ. ಹೀಗಾಗಿ ನನಗೆ ಈಗ ಆತಂಕ ಶುರು ಆಗ್ಬಿಟ್ಟಿದೆ, ಎಲ್ಲಿ ಇವ್ರು ಕಾಂಗ್ರೆಸ್ಸು ಮತ್ತು ಇತರೆ ಪಕ್ಷಗಳ ಘಟಾನುಘಟಿಗಳೆಲ್ಲ ಪಾಪ ಈಗ ತಾನೇ ನೀರಿಗಿಳಿದಿರೋ ಆ ಮೀನು ಮರಿ ಅದನ್ನ ನುಂಗಾಕ್ಬಿಡ್ತಾರೋ ತಿಮಿಂಗಲಗಳು ಅಂತ. ನಿನ್ನೆ ಒಬ್ಬ ಹಿರಿಯ ರಾಷ್ಟ್ರೀಯ ಪತ್ರಕರ್ತರು ಹೇಳ್ತಾ ಇದ್ರು, ನಾಳೆ ನೋಡಿ ಪ್ರಮಾಣ ವಚನ ವೇದಿಕೆ ಮೇಲೆ ನೋಡಿ ಹಾಗೆ ಚಕ್ರವರ್ತಿ ತರ ಕೂತಿರ್, 5 ಸೀಟ್ ಇರೋ ರಾಹುಲ್ ಗಾಂಧಿ ಚಕ್ರವರ್ತಿ ತರ ಕೂತಿರ್ತಾರೆ, ಈ ವಿಲ್ ಸಿಟ್ ಲೈಕ್ ಅನ್ ಎಂಪರರ್. ಈತ ಪಾಪ
ತಲೆ ತಗ್ಸ್ಕೊಂಡು ನಿಲ್ಬೇಕಾಗತ್ತೆ ಅವ್ರ ಎದುರಿಗೆ ಅಂತಂದ್ಬಿಟ್ಟು. ಹೌದು. ಸೊ ವಿಜಯ್ ಕೂಡ ಅವ್ರಿಗೂ ತಳಮಳ ಶುರುವಾಗಿರ್ಬೋದು. ಯಾಕೆ ಅನುಭವ ಇಲ್ಲ, ಆಡಳಿತ ಅನುಭವ ಇಲ್ಲ, ರಾಜಕೀಯ ಅನುಭವ ಇಲ್ಲ, ಆದರೆ ಗೆದ್ದಿದ್ದಾರೆ. ಜನರ ನಾಡಿ ಮಿಡಿತವನ್ನು ಸರಿಯಾಗಿ ಗ್ರಹಿಸ್ಬಿಟ್ಟು ನಾನು ರಾಜಕೀಯಕ್ಕೆ ಬರಲಿಕ್ಕೆ ಇದು ಸಕಾಲ ಅಂತ ಅವ್ರು ತೀರ್ಮಾನಿಸ್ಬಿಟ್ರಲ್ಲ, ದಟ್ಸ್ ಅ ಗ್ರೇಟ್ ಡಿಸಿಷನ್. ಬಟ್ ಈ ಪೊಲಿಟಿಕಲ್ ಹೈಡ್ರಾಮಾದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ ಅಂತ ಇವರು. ಈ ತರ್ಕ ಇದೆಯಲ್ಲ, ಕೋಮುವಾದಿ ಶಕ್ತಿಗಳನ್ನು ಹೊರಗಿಡೋದು. ಹಾಗಾದ್ರೆ ಇದು ಕಾಂಗ್ರೆಸ್ ನೇತೃತ್ವ UDF ಪ್ರಚಂಡ ಗೆಲುವನ್ನು ಸಾಧಿಸಿದೆ ಕೇರಳದಲ್ಲಿ. ಅವ್ರ ಮಿತ್ರ ಪಕ್ಷ ಯಾವುದು? IUML, ಇಂಡಿಯನ್ ಯೂನಿಯನ್ ಆಫ್ ಮುಸ್ಲಿಂ ಲೀಗ್. ಅದು ಸೆಕ್ಯುಲರ್ ಪಕ್ಷನ. ಮುಸ್ಲಿಂ ಲೀಗ್ ಸೆಕ್ಯುಲರ್ ಪಕ್ಷವಾದ್ರೆ ಭಾರತೀಯ ಜನತಾ ಪಕ್ಷ ಕೋಮುವಾದಿ ಪಕ್ಷ ಅಂತ. ಈ ತರ್ಕವನ್ನು ಎಷ್ಟು ದಿವಸ ಬಳಸ್ತಾ ಹೋಗ್ತೀರಾ? ಈ ರಾಜಕೀಯ ಅಸ್ಪೃಶ್ಯತೆ ಮಡಿ ಮೈಲ್ಗೆ ಬಿಜೆಪಿ ಮುಟ್ಟಿಸ್ಕೊಂಡ್ರೆ ಮೈಲ್ಗೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಭಾರತದ 31 ರಾಜ್ಯಗಳ ಪೈಕಿ ಇವತ್ತಾಗಲೇ 22 ರಾಜ್ಯಗಳನ್ನ ಬಿಜೆಪಿ ಕ್ಯಾಪ್ಚರ್ ಮಾಡ್ಕೊಂಡು ಬರುವಾಗ, ಹಾಗಿದ್ರೆ ಆ 22 ರಾಜ್ಯಗಳ ಜನ ಎಲ್ಲ ಕೋಮುವಾದಿಗಳು. ಅಥವಾ ಕರ್ನಾಟಕ ಜನ 2019ರಿಂದ 2023ವರೆಗೂ ಕೋಮುವಾದಿಗಳಾಗಿದ್ರು, 23 ನಂತರ ಈಗ ಸೆಕ್ಯುಲರ್ ವಾದಿಗಳಾಗ್ಬಿಟ್ರ. ಇದಾಗಲೇ ಈ ಸೌಕಲು ಸಿದ್ಧಾಂತ ಎಷ್ಟು ದಿವಸ ಬಳಸ್ತಾ ಹೋಗ್ತೀರಿ? ರಾಹುಲ್ ಗಾಂಧಿ ಅವರು ಆತ್ಮವಿಮರ್ಶೆ ಮಾಡ್ಕೋಬೇಕು. ಆಮೇಲೆ ಹೋಗ್ಲಿ, ಈ ನಿರ್ಧಾರ ಕೈಗೊಳ್ಳೋಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ತಮ್ಮ ಮಿತ್ರ ಪಕ್ಷದ ನಾಯಕ ಸ್ಟಾಲಿನ್ ಅವರು ಸೋತಿದ್ರು, ಅವ್ರ ಜೊತೆಗೆ ಒಂದು ಸಮಾಲೋಚನೆ ಮಾಡಬೇಕಾಗಿತ್ತು ತಮ್ಮ ಬೆಂಬಲ ಘೋಷಣೆ ಮಾಡೋಕ್ಕಿಂತ ಮುಂಚೆ. ಹಾಗೆ ಮಾಡಲಿಲ್ಲ. ಅದಕ್ಕೆ ಅವ್ರು ನಿನ್ನೆ ಅವ್ರನ್ನ ವಿಶ್ವಾಸ ದ್ರೋಹಿಗಳು ಅಂತ ಕರೆದ್ರು. ಅದಾದ್ರೂ ಮಾಡ್ಬೇಕಾಗ ಎಷ್ಟು ಆತರ ಆಯ್ತು ನೋಡಿ, ಗೆದ್ದೆತ್ತಿನ ಬಾಲ ಹಿಡ್ಲಿಕ್ಕೆ. ಅಂದ್ರೆ ಕಾಂಗ್ರೆಸ್ನಂತ 140 ವರ್ಷಗಳ ಇತಿಹಾಸ ಇರುವಂತಹ ಪುರಾತನ ರಾಜಕೀಯ ಪಕ್ಷಕ್ಕೆ ಆಮೇಲೆ ಇದಕ್ಕಿಂತ ಕಾಮರಾಜ್ ಹೆಸರು ನೆನಪಾಯ್ತು ಇವ್ರಿಗೆ. 59 ವರ್ಷಗಳ ನಂತರ ಕಾಮರಾಜ್ ನಾಡಾರ್ ಹೆಸರು ನೆನಪಾಗಿದೆ ಅವ್ರಿಗೆ. ಆ ಕಾಮರಾಜ್ ನಾಡಾರ್ ನೇತೃತ್ವದ ಸಂಸ್ಥಾ ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಡೆ ಮಾಡ್ಬಿಟ್ರು ಇಂದಿರಾ ಕಾಂಗ್ರೆಸ್ ಅಂತ ಮಾಡ್ಕೊಂಡ್ಮೇಲೆ. 1969ರಲ್ಲಿ ಕಾಂಗ್ರೆಸ್ ವಿಭಜನೆ ಆಯ್ತು. ಆಗ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪನವರೇ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು. ನಿಜಲಿಂಗಪ್ಪ, ಕಾಮರಾಜ್ ನಾಡರ್, ಮೊರಾರ್ಜಿ ದೇಸಾಯಿ, SK ಪಾಟೀಲ್, ಅತುಲ್ ಘೋಷ್, ನೀಲಂ ಸಂಜೀವ್ ರೆಡ್ಡಿ, ಈ ಹಿರಿಯ ನಾಯಕರಿದ್ದ ಗುಂಪನ್ನ ಅವರೆಲ್ಲ ರಿಯಾಕ್ಷನರೀಸ್, ಅವರೆಲ್ಲ ಪ್ರತಿಗಾಮಿಗಳು. ನಾವು ಪ್ರಗತಿಪರರು ಅಂತ ಒಂದು ಹೊಸ ಘೋಷಣೆ ಬಂತು. ಗರೀಬಿ ಹಠ ಅಂತೊಂದು ಅಲೆ ಇತ್ತು. ಸೊ ಕಾಮರಾಜ್ ನಾಡರ್ ಪಕ್ಷ ಅದು ಅಸ್ತಿತ್ವನೇ ಕಳ್ಕೊಂಡ್ಬಿಡ್ತು. ಈಗ ಇದ್ದಕ್ಕೆ ಕಾಮರಾಜ್ ನಾಡರ್ ನೆನಪಿಸಿದ್ದು ಯಾರು? ವಿಜಯ್. ಈಗ ತಾನೇ ಗೆಲುವು ಸಾಧಿಸಿರೋ ವಿಜಯ್ ಬಾಯಿಂದ ಕಾಮರಾಜ್ ನಾಡರ್ ಹೆಸರು ಬಂದ ತಕ್ಷಣ ರಾಹುಲ್ ಗಾಂಧಿ ಬಾಯಲ್ಲಿ ನಾವು ಕಾಮರಾಜ್ ನಾಡರ್ ಕಾಲದ ಸುವರ್ಣ ಯುಗವನ್ನು ನಾವು ಮತ್ತೆ ಮರುಸ್ಥಾಪಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇವ್ರ ಬಾಯಲ್ಲಿ ಬಂತಲ್ಲ, ಅವರು ಪೆರಿಯಾರ್, ಕಾಮರಾಜ್ ಮತ್ತು ಅಂಬೇಡ್ಕರ್ ಹೆಸರು ಹೇಳ್ತಾರೆ, ಅಣ್ಣಾದೊರೆ ಹೆಸರು ಹೇಳ್ತಾ ಇದ್ರು. ಪೆರಿಯಾರ್, ಕಾಮರಾಜ್, ಅಣ್ಣಾದೊರೆ ಮತ್ತು ಇನ್ನೊಂದು ಅಂಬೇಡ್ಕರ್ ಹೆಸರು. ಸೊ ವಿಜಯನೇ ನೆನಪಿಸ್ಬೇಕಾಯ್ತು ಈ ಕಾಂಗ್ರೆಸ್ಗೆ. 59 ವರ್ಷಗಳಿಂದ ಕಾಮರಾಜ್ ಕಾಲದಲ್ಲಿ ಒಂದು ಆದರ್ಶವಾದಿ ಕಾಂಗ್ರೆಸ್ ಸರ್ಕಾರ ಇತ್ತು ಅಂತ ಅಂದ್ಬಿಟ್ಟು. ಆಮೇಲೆ 59 ವರ್ಷಗಳ ಕಾಲ ತಮಿಳುನಾಡಿನ ಬಹಳ ಪ್ರಭಾವಿ ಕಾಂಗ್ರೆಸ್ ನಾಯಕರಿದ್ರಲ್ಲ, ನಮ್ಮ P. ಚಿದಂಬರಂ, R. ವೆಂಕಟರಾಮನ್, ಇವರೆಲ್ಲ ತಾವು ಮಾತ್ರ ಗೆದ್ಬಿಡ್ತಾ ಇದ್ರು. ಈ ADMK ಅಥವಾ ADMK ಜೊತೆ ಹೊಂದಾಣಿಕೆ ಮಾಡ್ಕೊಂಡು ತಮ್ಮ ಸೀಟ್ ತಾವು ಗೆದ್ಬಿಟ್ಟು ಕೇಂದ್ರದಲ್ಲಿ ಮೊದಲ 3 ಸ್ಥಾನದಲ್ಲಿ ಒಂದವ್ರಿಗೆ ಸಿಕ್ತಿತ್ತು. ಅವರು ಫೈನಾನ್ಸ್ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು. ವೆಂಕಟರಾಮನ್ ಅವರಂತೂ ರಾಷ್ಟ್ರಪತಿ ಸ್ಥಾನಕ್ಕೂ ಹೋದ್ರು. ಅವ್ರು ಯಾರು ಕೂಡ ಬೇರು ಮಟ್ಟದಲ್ಲಿ ತಮ್ಮ ಪಕ್ಷವನ್ನ ಪುನಶ್ಚೇತನ ಮಾಡೋ ಕೆಲಸಕ್ಕೆ ಹೋಗ್ಲಿಲ್ಲ. ಸಂಘಟನೆ ದೃಷ್ಟಿಯಿಂದ ಏನೂ ಮಾಡಲಿಲ್ಲ, ಸುಮ್ಮನೆ ಕೂತಿದ್ರು. ಒಂದ್ ಸೆಕೆಂಡ್ ಸರ್, ಮಾತಾಡಿಸ್ತೀನಿ. ಕಾಂಗ್ರೆಸ್ನ ವಕ್ತಾರರಾದಂತ ನಟರಾಜ್ ಗೌಡ್ರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ. ಸರ್ ನಮಸ್ತೆ. ನಮಸ್ತೆ ಶರತ್. ಸರ್, ಸದ್ಯಕ್ಕೆ ಈಗ ತಮಿಳುನಾಡು ರಾಜಕೀಯ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ ಕೂಡ ಸಪೋರ್ಟ್ ಕೊಡ್ತಾ ಇದೆ. ಸದ್ಯದ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಸರ್? ನೋಡಿ, ಈಗ ಅಲ್ಲಿ ಅತಂತ್ರ ಪರಿಸ್ಥಿತಿ ಬಂದಿದೆ. ಒಂದು TVKಗೆ ಜನರ ಬೆಂಬಲಕ್ಕೆ ವ್ಯಕ್ತವಾಗಿದೆ. ಜೆನ್ಜಿ, ಯುವಕರು, ಮಹಿಳೆಯರು ಎರಡೂ ಪಕ್ಷಗಳನ್ನ ಪೊಲಿಟಿಕಲ್ ಪಾರ್ಟೀಸ್ ಎರಡು ತಿರಸ್ಕಾರ ಮಾಡಿ ಇವತ್ತು TVKಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಎರಡು ಪೊಲಿಟಿಕಲ್ ಪಕ್ಷಗಳಂದ್ರೆ ಅದು DMK, ಕಾಂಗ್ರೆಸ್, ADMK, BJP. ಕಾಂಗ್ರೆಸ್ನ ಕೂಡ ಏನು ಅಕ್ಸೆಪ್ಟ್ ಮಾಡಿದ ಜನ, DMK ಜೊತೆ ನಮ್ಮನ್ನು ತಿರಸ್ಕಾರ ಮಾಡಿದ್ರು. ಆದ್ರೆ ಜನರ ಮೇಲೆ ಯಾರು ಪರವಾಗಿದೆ? TVK ಪರವಾಗಿದೆ. ಆ ಜನ ಬೆಂಬಲಕ್ಕೆ ಗೌರವ ಕೊಡಬೇಕಾದ ಎಲ್ಲಾ ರಾಜಕೀಯ ಪಕ್ಷಗಳು ಜವಾಬ್ದಾರಿ ಆಗ್ತದೆ. ಅತಂತ್ರ ಪರಿಸ್ಥಿತಿ ಇದ್ದಾಗ ನೀವೇನ್ ಮಾಡ್ತೀರಾ? ಏನು ವಿಕಲ್ಪ ಏನಿದೆ? ಯಾವ ವಿಕಲ್ಪ ಇದೆ? ಆ ಜನ ಬೆಂಬಲಕ್ಕೆ ಗೌರವ ಕೊಡಬೇಕು. ಒಂದು ರಾಜಕೀಯ ಪಕ್ಷವಾಗಿ ವೀಕ್ಷಕರಾಗಿರಬಾರ್ದು ನಾವು. ಒಂದು ಸೇತುವೆ ಆಗಿ ಆ ಜನ ಬೆಂಬಲಕ್ಕೆ ಗೌರವ ಕೊಟ್ಟು TVK ಬೆಂಬಲ ಕೊಡಬೇಕಾದ ಹೊಣೆಗಾರಿಕೆ ನಮಗಿದೆ. ಇದನ್ನ ಕೆಲವು ಗುಪ್ತ ವಿಶ್ಲೇಷಕರು, RSS ಬೆಂಬಲಿತ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾರೆ, ನೆಗೆಟಿವ್ ವಿಶ್ಲೇಷಣೆ ಮಾಡ್ತಾರೆ, ಅವಕಾಶವಾದಿತನ ಅಂತ ಹೇಳ್ತಾರೆ. ಆದ್ರೆ ಇದು ಅವಕಾಶವಾದಿತನ ಅಲ್ಲ, ಸಂವಿಧಾನಕ್ಕೆ ಕೂಡ ಗೌರವ. ಇವತ್ತು ಕೂಡ AIDMK ಮತ್ತೆ BJP ರಾಜ್ಯಪಾಲರಿಂದ ಹಿಡ್ಕೊಂಡು ಅವ್ರನ್ನ ಆಹ್ವಾನ ಮಾಡ್ತಾ ಇಲ್ಲ ಕಿರಣ್ಗೆ.
ಬಿಜೆಪಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಇವತ್ತು? ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದೆ, ಅವ್ರನ್ನ ಆಹ್ವಾನ ಮಾಡ್ತಾ ಇದೆ. ಹ್ಮ್ 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 ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡ್ತಾ ಇದೆ ಬಿಜೆಪಿ ಮತ್ತೆ ಎಐಡಿಎಂಕೆ. ಈಗ ಸ್ಟುಡಿಯೋದಲ್ಲೂ ಕೂಡ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ, ಅವರು ಕೂಡ ನಾನು ಮಾತಾಡ್ತಾ ಇದ್ದೆ. ಆಗ ನಟರಾಜ್ ಗೌಡ್ರೆ ಏನ್ ಗೊತ್ತಾ ಡಿಎಂಕೆ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದು, ಗೆದ್ದ ನಂತರ ಟಿವಿಕೆ ಜೊತೆ ಕೈ ಜೋಡಿಸಕ್ ಹೋಗಿದ್ದು, ಅಂದ್ರೆ ಇದೊಂದು ರೀತಿ ಗೆದ್ದೆ ತಿನ್ ಬಾಲ ಹಿಡ್ದಂಗೆ ಅಂತ ರವೀಂದ್ರ ರೇಷ್ಮೆ ಸರ್ ಅದನ್ನೇ ಕೂಡ ಹೇಳ್ತಾ ಇದ್ರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಇದೇ ಟಾಕ್ ಹೋಗ್ತಾ ಇರೋದು. ಈಗ ನೋಡಿ ಏನ್ ಗೊತ್ತಾ, ಕೆಲವರು ಗುಪ್ತದಿಂದಲೇ ನಿಂತ ಯಾರಿಗೂ ಬಿಜೆಪಿಗೆ ಅವ್ರಿಗೆ ಸಹಿಸಕ್ಕಾಗ್ತಾ ಇಲ್ಲ, ಸಹಾಯ ಅಸಹನೆ. ಯಾಕಂದ್ರೆ ಈಗ ಯಾವ್ದು ಸರ್ಕಾರವನ್ನು ಬೀಳಿಸಿ ನಾವು ಹೋಗ್ತಾ ಇಲ್ಲ ಮುಂದಕ್ಕೆ. ಯಾವುದೋ ಒಂದು ಸಿದ್ಧಾಂತವನ್ನ ವಿರೋಧ ಮಾಡಿ ಬೇರೆ ಕಡೆ ಹೋಗ್ತಾ ಇಲ್ಲ. ಅಧಿಕಾರಕ್ಕೆ ಆಸೆ ಪಟ್ಟು ಹೋಗ್ತಾ ಇಲ್ಲ. ಜನ ಬೆಂಬಲಕ್ಕೆ ಗೌರವ ಕೊಟ್ಟು ಹೋಗ್ತಾ ಇಲ್ಲ. ಒಂದು ಸೆಕ್ಯುಲರ್ ಪಾರ್ಟಿಯನ್ನ ಅಲ್ಲಿ ಅವಕಾಶವನ್ನ ಜನ ಕೊಟ್ಟಿದ್ದಾರೆ, ಅದಕ್ಕೆ ಗೌರವ ಕೊಟ್ಟು ಅವ್ರ ಬೆಂಬಲ ಕೊಡ್ತಾ ಇರ್ತಾರೆ. ಕಾಂಗ್ರೆಸ್ ಆಗಿರ್ತಕ್ಕಂಥ ಏಕೈಕ ಕಂಡೀಷನ್, ಯಾವುದೇ ಕಾರಣಕ್ಕೂ ಕಮ್ಯುನಲ್ ಫೋರ್ಸ್ಗಳಿಗೆ ಅವಕಾಶವನ್ನ ಕೊಡಬಾರದು. ಕಂಡೀಷನ್ ನಾವು ಒಂದ್ ಸೆಕೆಂಡ್ ಸರ್, ರವೀಂದ್ರ ರೇಷ್ಮೆ ಸರ್ ಮಾತಾಡ್ತಾರೆ ಸರ್. ಅವಕಾಶವಾದಿ ಅಂತ ಗೊತ್ತಾ? ಮೋದಿ ಅವರು ಮುಗಿಸ್ಕೊಳ್ಳಿ. ಮಹಾರಾಷ್ಟ್ರದಲ್ಲಿ ನ್ಯಾಚುರಲ್ ಕರೆಕ್ಟ್ ಪಾರ್ಟಿ ಅಂದ್ರು ಎನ್ಸಿಪಿನ, ಅವ್ರ ತಬ್ಬಿಕೊಂಡು ಅವ್ರನ್ನ ಮಂತ್ರಿ ಮಾಡೋದು. ಪಿಡಿಪಿನ ಭಯೋತ್ಪಾದಕರು ಅಂದ್ರು ಮೋದಿ ಅವರು, ಅವ್ರ ಜೊತೆ ಅವ್ರ ಜೊತೆ ಸಂಚಾರ ಮಾಡಿದ್ರು. ಅದು ಅವಕಾಶವಾದಿತನ, ಅದು ಗೋಂಗಿ ರಾಜಕಾರಣ. ಸಂವಿಧಾನದ ಆಶಯಗಳಿಗೆ ಯಾರು ಗೌರವ ಕೊಡ್ತಾರೋ ಅವರು ನಿಜವಾದ ಪ್ರಜಾಪ್ರಭುತ್ವ ರಕ್ಷಕರು ಮತ್ತು ಸಂವಿಧಾನ ರಕ್ಷಕರು. ಬಿಜೆಪಿ ಅಲ್ಲಿ ಗವರ್ನರ್ ಮುಖಾಂತರ ರಾಜಕೀಯ ಮಾಡ್ತಾ ಇದ್ದು ಸಂವಿಧಾನ ವಿರೋಧಿ ನಡೆ, ಪ್ರಜಾಪ್ರಭುತ್ವ ವಿರೋಧಿ ನಡೆ. ಅವರು ಗವರ್ನರ್ ಬಿಜೆಪಿಯ ಪ್ರಚಾರಕ, ಬಿಜೆಪಿಯ ಕಾರ್ಯಾಲಯದಲ್ಲಿರ್ತಕ್ಕಂಥ ಗುಮಾಸ್ತರ ಕೆಲಸ ಮಾಡ್ತಾರೆ, ಸಂವಿಧಾನ ರಕ್ಷಕರ ಕೆಲಸ ಮಾಡ್ಬೇಕು. ಟಿವಿಕೆಗೆ ಅವಕಾಶ ಕೊಡಬೇಕು. ಫ್ಲೋರ್ ಆಫ್ ದಿ ಹೌಸ್ ನಲ್ಲಿ ಅವರು ತಮ್ಮ ಬೆಂಬಲ ತಮ್ಗೆ ಎಷ್ಟಿದೆ ಮೆಜಾರಿಟಿ ಅವರು ತೋರಿಸ್ತಾರೆ. ಬಿಜೆಪಿ ಕಚೇರಿ ಆಗಲಿ, ರಾಜ್ಯಪಾಲರು ಕಚೇರಿ ಅಲ್ಲ ನಾವು ಬಹುಮತ ತೋರಿಸಬೇಕಾಗಿರೋದು. ಸಂವಿಧಾನಕ್ಕೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಮತ್ತೆ ಗವರ್ನರ್. ಫೈನ್ 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 ಓಕೆ, ಒಂದ್ ಸೆಕೆಂಡ್ ಸರ್. 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಗೆ ಅನಿರೀಕ್ಷಿತವಾದ ಸೋಲಾಗ್ಬಿಡ್ತು. ಅದು ಸ್ವತಃ ಸಿದ್ದರಾಮಯ್ಯನವರು ಸೋತಿದ್ರು. ಅವ್ರು 130 ಇದ್ದಿದ್ದು 78ಕ್ಕೆ ಬಂದಿತ್ತು. ಇವ್ರಿಗೆ ಬಿಜೆಪಿ 104ಕ್ಕೆ ನಿಂತೋಗ್ಬಿಡ್ತು. ಎಲ್ಲ ಬಿಜೆಪಿ ಪರ ಎಲ್ಲ ಸಂಭ್ರಮಾಚರಣೆ ನಡೆದಿತ್ತು. 104ಕ್ಕೆ ನಿಂತ ಮೇಲೆ ಅವತ್ತು ಇದೇ ಮೋದಿ ಸರ್ಕಾರ ನೇಮಿಸಿದ ರಾಜ್ಯಪಾಲರು ವಜುಭಾಯಿ ವಾಲಾ ಅವರು ಬಹಳ ತರಾತುರಿಯಲ್ಲಿ ಬರೀ ಇವ್ರು ಬರೋ 104 ಹೆಸರುಗಳನ್ನ ಕೊಟ್ಬಿಟ್ರೆ ಅವ್ರಿಗೆ 15 ದಿವಸ ಟೈಮ್ ಕೊಟ್ಬಿಟ್ಟು ನೀವು ಸರ್ಕಾರ ರಚಿಸಿ ಅಂತ ಹೇಳ್ಬಿಟ್ರು. ಹೌದು. ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಹೋಗಿತ್ತು. ಸುಪ್ರೀಂ ಕೋರ್ಟ್ ಮಧ್ಯರಾತ್ರಿಯಲ್ಲಿ ವಿಚಾರಣೆ ನಡೆಸಿಬಿಟ್ಟು ಇಲ್ಲ ಆತರ 2 ವಾರ ಕೊಡಕ್ಕಾಗಲ್ಲ, 48 ಗಂಟೆಗಳಲ್ಲಿ ನೀವು ಫ್ಲೋರ್ ಟೆಸ್ಟ್ ಮಾಡಿ ತೋರಿಸಿ ಅಂತಂದ್ರು. ಯಡಿಯೂರಪ್ಪನವ್ರಿಗೆ ಗೊತ್ತಿತ್ತು ತಮ್ಮ ಸಂಖ್ಯಾಬಲ ಇಲ್ಲ ಅಂದ್ರೂ ಕೂಡ ಹೋಗ್ಬಿಟ್ಟು ತಮ್ಮ ಹಕ್ಕೊತ್ತಾಯ ಮಾಡಿದ್ರು. ಆ ಗವರ್ನರ್ ಕೂಡ ತರಾತುರಿಯಲ್ಲಿ ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ರು. ಮತ್ತೊಮ್ಮೆ ಅದ್ರ ಪುನರಾವರ್ತನೆ ಆಗಬಾರದು ಅಂದ್ಬಿಟ್ಟು ಈ ಗವರ್ನರ್ ಏನ್ ಕೇಳ್ತಿದ್ದಾರೆ, ಕೊಡಿ ನಿಮ್ ಪತ್ರ ಕೊಟ್ಬಿಡಿ. ಕಾಂಗ್ರೆಸ್ನವ್ರು ಯಾವ ರೀತಿ 5 ಜನರು ಬೆಂಬಲದ ಪತ್ರ ಕೊಟ್ಟಿದ್ರು, ಉಳಿದ ಪಕ್ಷಗಳು ಕೊಟ್ಬಿಡಿ. ಕೊಟ್ಬಿಟ್ರೆ ಅವಾಗ ಯಾವ ಅನುಮಾನಕ್ಕೂ ಆಸ್ಪತ್ರೆ ಇಲ್ಲದೆ ನೀವು ಫ್ಲೋರ್ ಟೆಸ್ಟ್ ಮಾಡ್ರಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇದರಲ್ಲಿ ಕುದುರೆ ವ್ಯಾಪಾರ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಜೊತೆಗೆ ಯಡಿಯೂರಪ್ಪ ಪ್ರಸಂಗ ತೀರಾ ಬಿಜೆಪಿಗೆ ಅಭಾಸಕರ ಆಗೋಗ್ಬಿಡ್ತು. ಗವರ್ನರ್ ಕೂಡ ಬಹಳ ಮುಜುಗರ ಆಗೋಂಗಿತ್ತು. ಸ್ವತಃ ನರೇಂದ್ರ ಮೋದಿ ಅವರಿಗೆ ಮುಖಭಂಗ ಆಗಿತ್ತು ಅದರಿಂದ, ಆ ತರಾತುರಿಯಲ್ಲಿ ಅವ್ರಿಗೆ ಕೊಟ್ಟಿದ್ರಿಂದ. ಕಾಂಗ್ರೆಸ್ ಹೋಗ್ಬಿಟ್ಟು ರಾತ್ರಿ 2 ಗಂಟೆಗೆ ಸುಪ್ರೀಂ ಕೋರ್ಟ್ ಬಾಗಿಲ ತಟ್ಟು ಸುಪ್ರೀಂ ಕೋರ್ಟ್ ಕೂಡ ಅವ್ರು ವಿಚಾರಣೆ ನಡೆಸ್ಬಿಟ್ಟು ವಾರ್ನಿಂಗ್ ಮಾಡೋದು ಯಡಿಯೂರಪ್ಪನವ್ರು. ಹಂಗೆಲ್ಲ 2 ವಾರ ಕೊಡಕ್ಕಾಗಲ್ಲ, 48 ಅವರ್ಸ್ ಅಲ್ಲಿ ಮಾಡಿದ್ರೆ ಸೋತ್ರು. ಹಾಗಾಗಿ 3 ದಿವಸ 2 ದಿವಸ ಅವ್ರು ಮುಖ್ಯಮಂತ್ರಿ ಆಗಿತ್ತು. ಮತ್ತೆ ಅದು ಪುನರಾವರ್ತನೆ ಆಗಬಾರ್ದು ಆ ಥರದ್ದೆಲ್ಲ. ಆಮೇಲೆ ಈ ಕೋಮುವಾದಿ ಶಕ್ತಿಗಳನ್ನು ಹೊರಗಿಡ್ತೀವಿ ಅಂದ್ಬಿಟ್ಟು ಇಡೀ ದೇಶದಿಂದ ಒಂದೊಂದೇ ರಾಜ್ಯದವ್ರು ನಿಮ್ಮನ್ನು ಹೊರಗೆ ಇಡ್ತಾ ಬಂದ್ಬಿಡ್ತಾರಲ್ಲ. ಅದ್ರ ಬಗ್ಗೆ ಕಾಂಗ್ರೆಸ್ ಏನ್ ಹೇಳುತ್ತೆ? ಮಮತಾ ಬ್ಯಾನರ್ಜಿ ಅವ್ರ ವಿರುದ್ಧ ಹೋಗಿ ಪ್ರಚಾರ ಮಾಡಿದ್ರು. ಅವರು ದುರಾಡಳಿತದಿಂದಾಗಿ ಬಿಜೆಪಿ ಈ ಮಟ್ಟಕ್ಕೆ ಬೆಳೆದ್ಬಿಡ್ತು ಬಂಗಾಳದಂತ ಸ್ವತಃ ರಾಹುಲ್ ಗಾಂಧಿ ಅವ್ರು ಮಾತಾಡಿದ್ದು. ಚುನಾವಣೆ ರಿಸಲ್ಟ್ ಬಂದ್ ಕೂಡಲೇ ಓಟ್ ಚೋರಿ ಈ ಡೊನಾಲ್ಡ್ ಟ್ರಂಪ್ ತರ ಮಾತಾಡೋಕೆ ಶುರು ಮಾಡ್ಬಿಡ್ತಾರೆ. ಮೈ ರಿಸಲ್ಟ್ ಇಸ್ ಸ್ಟೋಲನ್ ಅಂತ ದೊಡ್ಡ ಹಿಂಸಾಚಾರ ಮಾಡಿಸ್ಬಿಟ್ರು. ಕ್ಯಾಪಿಟಲ್ ಹಿಲ್ ಮೇಲೆ ತಮ್ಮ ಬೆಂಬಲಿಗರೆಲ್ಲ ಬಿಟ್ಬಿಟ್ಟು ದೊಂಬಿ ದಾಂಧಲೆ ಮಾಡಿಸ್ಬಿಟ್ಟು ಅಮೆರಿಕದ ಪ್ರಜಾಪ್ರಭುತ್ವಕ್ಕೆ ಕಳಂಕದಿಂದ ಇದೇ ಡೊನಾಲ್ಡ್ ಟ್ರಂಪ್ ಅದನ್ನ ಇವರೆಲ್ಲ ಮಾಡೋಕೆ ಶುರು ಮಾಡ್ಬಿಟ್ರು. ಇವತ್ತು ಅಸ್ಸಾಂ ಪಶ್ಚಿಮ ಬೆಂಗಾಲದಲ್ಲಿ ಓಟ್ ಚೋರಿ ಆಗ್ಬಿಡ್ತು. ಉಳಿದಂತೆ UDF ಅಥವಾ ತಮಿಳುನಾಡು ಫಲಿತಾಂಶಗಳೆಲ್ಲ ಬಹಳ ಸಂವಿಧಾನಾತ್ಮಕವಾಗಿ ನಡೆದು ಹೋಗ್ಬಿಟ್ಟಿದೆ ಅಂತ. ಈ ಬರ್ತಾ ಎಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳ ಮೇಲೆ ಹಿಂಗೆ ಅನುಮಾನ ಬಿತ್ತಾ ಹೋಗ್ಬೋದು, ಗೋಬೆ ಕೂರಿಸ್ತಾ ಹೋಗ್ಬೋದು. ರಾಜ್ಯಪಾಲರು ಅಂತವ್ರೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವ್ರ ಏಜೆಂಟ್ರೆ ಅಂತ ಹೇಳ್ತಾ ಹೋಗ್ಬೋದು.